ಗೈಸ್, ವೆಲ್ಕಮ್ ಟು ಮೈ ನ್ಯೂ ಚಾನಲ್. ಇವತ್ತು ನಾವು ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಫಸ್ಟು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಇದೆ, ಕರಿಬೇವು, ಬೆಳ್ಳುಳ್ಳಿ ಇದೆ, ಶುಂಠಿ ಇದೆ, ಒಂದು ಟೊಮೆಟೊ ಇದೆ. ಇವಾಗ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿ ಸೇರಿಸ್ಕೊಳ್ಳೋಣ ಚಿಕನ್ಗೆ. ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಸಣ್ಣಗೆ ಹೆಚ್ಕೊಂಡಿರೋದು, ಜೊತೆಗೇ 2 ಹಸಿಮೆಣಸಿನ್ಕಾಯಿ, ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಮಸಾಲ ಪೌಡರ್ ಹಾಕ್ತೀನಿ, ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, 2 ಸ್ಪೂನ್ ಧನಿಯಾ ಹಾಕ್ತೀನಿ. ಧನಿಯಾ ನಮ್ಮ ಚಿಕ್ಕ ಸ್ಪೂನು, ಅದರಲ್ಲಿ ಇವಾಗ ಇನ್ನೊಂದು ಸ್ಪೂನ್ ಹಾಕ್ತೀನಿ, 3 ಸ್ಪೂನ್ ಹಾಕಿದ್ದೀನಿ. 1.5 ಸ್ಪೂನ್ ಹಾಕ್ತೀನಿ. ನಿಮಗೆ ಯಾವ ಥರ ಖಾರ ಬೇಕೋ ಆ ಥರ ಹಾಕ್ಕೊಳ್ಳಿ. ಒಂದು 1/2 ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀನಿ, 1 ಸ್ಪೂನ್ ಚಿಕನ್ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ ಆಚಿದು, ಮತ್ತು ಸ್ವಲ್ಪ ಜೀರಿಗೆ ಸೇರಿಸ್ತಾ ಇದ್ದೀನಿ, ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇ 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನೀರು ಹಾಕೋಕ್ಕೆ ಹೋಗಬೇಡಿ. ಮಾಡಾಗಿದೆ. ಇವಾಗ ಇದಕ್ಕೆ ನಿಮಗೆ ಖಾರ ಮತ್ತು ಉಪ್ಪೆಲ್ಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ. ಇಟ್ಬಿಟ್ಟು ಒಂದು 20 ನಿಮಿಷ ಹಾಗೆ ಬಿಟ್ಬಿಡಿ. ಟೈಮ್ ಇದ್ದರೆ ಅರ್ಧ ಗಂಟೆ ಬಿಟ್ಬಿಡಿ. ಒಗ್ಗರಣೆ ಮಾಡೋಕ್ಕೆ ತಿರ್ಗಾ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡಿ ಪೀಸ್ಗಳಾಗಿ ಚಿಕ್ಕ ಚಿಕ್ಕ ಪೀಸ್ಗಳು ಮಾಡ್ಕೊಂಡು ತೊಗೊಂಡಿದ್ದೀನಿ, ಮತ್ತು ಒಂದು ಟೊಮೆಟೊ ಇದೆ. ಇವಾಗ ಸ್ಟವ್ ಆನ್ ಮಾಡ್ಕೊಂಡು ಕಡಾಯಿ ಇಡೋಣ. ಇದು ಸ್ವಲ್ಪ ಬಿಸಿ ಆಗಲಿ. ಇವಾಗ ಒಂದು 2 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ. ಬಿಸಿಯಾಗಿದೆ, ಕೊಬ್ಬರಿ ಹಾಕ್ಕೊಳ್ತೀನಿ. ಇವಾಗ ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೋಣ, ಬೇಗ ಫ್ರೈ ಆಗಲಿ ಅಂತ. ಇವಾಗ ಫ್ರೈ ಆಗಿದೆ, ಇದಕ್ಕೆ ಸ್ವಲ್ಪ ಕರಿಬೇವು ಇವಾಗ ನಾವು ಚಿಕನ್ ಸೇರಿಸೋಣ. ಅದಕ್ಕೆ ಈ ಒಗ್ಗರಣೆ ಮಾಡಿದ ಈರುಳ್ಳಿಗೆ ಸೇರಿಸ್ಕೊಳ್ಳೋಣ. ಮಾಂಸ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಮಿಕ್ಸ್ ಮಾಡಾಗಿದೆ. ಗ್ಯಾಸ್ ಸ್ವಲ್ಪ ನಮಗೆ ಹೈ ಫ್ಲೇಮಲ್ಲಿ ಇಡೋಣ. ಒಂದು 10 ನಿಮಿಷ ಆಯಿತು. ಇದೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಕಾರಣಕ್ಕೆ ನೀರು ಹಾಕೋಕ್ಕೆ ಹೋಗಬೇಡಿ, ಚಿಕನಿಂದನೇ ನೀರು ಇಳಿಯುತ್ತೆ. ನೋಡಿ, ಇವಾಗ ನೀರು ಬಿಡ್ತಾ ಇದೆ. ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಇದಕ್ಕೊಂದು ಟೊಮೆಟೊ ಸೇರಿಸ್ಕೊಳ್ತೀವಿ. ನೀವು ಬೇಕು ಅಂತ ಹೇಳಿದ್ರೆ 2 ಸೇರಿಸ್ಕೊಳ್ಳಿ, ಸ್ವಲ್ಪ ಗ್ರೇವಿ ಆಗುತ್ತೆ. ಮಿಕ್ಸ್ ಆಗಿದ್ಮೇಲೆ ಇವಾಗ ಡಕ್ಕನ್ ಹಾಕಿಟ್ಬಿಟ್ಟು ನಮಗೆ ಕುಕ್ ಮಾಡೋಣ. ನೋಡಿ, ನಾವು ನೀರೇ ಹಾಕಲಿಲ್ಲ, ಎಷ್ಟೊಂದು ನೀರು ಬಿಟ್ಕೊಂಡಿದೆ ಅಂತ. ಇವಾಗ ಮಿಕ್ಸ್ ಮಾಡೋಣ. ಚಿಕನಲ್ಲಿ ಬೆಂದಿದೆ. ಇವಾಗ ಈ ನೀರು ಕಮ್ಮಿ ಆಗೋ ಗಂಟ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಮಗೆ ರೆಡಿ ಆಯಿತು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಆದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ.